ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅತ್ಯಂತ ಪವಿತ್ರವಾದ ಮತ್ತು ಶಕ್ತಿಶಾಲಿಯಾದಂಥ ಹಬ್ಬಗಳಲ್ಲಿ ಒಂದು ಅಕ್ಷಯ ತೃತೀಯ. ಅಕ್ಷಯ ಎಂದರೆ ಎಂದಿಗೂ ಕಡಿಮೆಯಾಗದದ್ದು, ನಾಶವಾಗದದ್ದು ಎಂಬ ಅರ್ಥವನ್ನು ಹೊಂದಿದೆ. ಈ ದಿನ ನಾವು ಮಾಡುವ ಪೂಜೆ, ಜಪ, ದಾನ ಎಲ್ಲವೂ ಅನಂತ ಪುಣ್ಯವನ್ನು ನೀಡುತ್ತದೆ. ಈ ದಿನ ಮಹಾವಿಷ್ಣು ಮತ್ತು ಲಕ್ಷ್ಮೀದೇವಿಯ ವಿಶೇಷ ಕೃಪೆ ಲಭಿಸುತ್ತದೆ. ತ್ರೇತಾಯುಗ ಪ್ರಾರಂಭವಾದ ದಿನವೂ ಹಿಂದೆ ಎಂದು ಪುರಾಣಗಳಲ್ಲಿ ಉಲ್ಲೇಖ ಇದೆ. ಜೊತೆಗೆ ಪಾಂಡವರಿಗೆ ದೊರೆತ ಅಕ್ಷಯ ಪಾತ್ರೆಯೂ ಇದೇ ದಿನ ದೊರಕಿತು. ಆದ್ದರಿಂದ ಈ ದಿನ ಸಂಪತ್ತು, ಐಶ್ವರ್ಯ ಮತ್ತು ಭಾಗ್ಯ ಹೆಚ್ಚಾಗುತ್ತದೆ. 2026ರಲ್ಲಿ ಅಕ್ಷಯ ತೃತೀಯವು ಏಪ್ರಿಲ್ 19ನೇ ತಾರೀಕು ಭಾನುವಾರದಂದು ಬರುತ್ತದೆ. ತೃತೀಯ ತಿಥಿ ಏಪ್ರಿಲ್ 19 ಬೆಳಿಗ್ಗೆ 10:49 ಪ್ರಾರಂಭವಾಗಿ ಏಪ್ರಿಲ್ 20 ಬೆಳಿಗ್ಗೆ 7:27 ಅಂತ್ಯವಾಗುತ್ತದೆ. ಆದ್ದರಿಂದ ಮುಖ್ಯವಾಗಿ ಏಪ್ರಿಲ್ 19ರಂದು ಈ ಹಬ್ಬವನ್ನು ಆಚರಿಸುವುದು ಉತ್ತಮ. ಈ ದಿನ ಬಂಗಾರ ಮತ್ತು ಬೆಳ್ಳಿ ಖರೀದಿಸುವುದು ಅತ್ಯಂತ ಶುಭಕರ. ಏಕೆಂದರೆ ಬಂಗಾರವನ್ನು ಲಕ್ಷ್ಮೀದೇವಿಯ ಸಂಕೇತವಾಗಿ ಕಾಣಲಾಗುತ್ತದೆ ಮತ್ತು ಈ ದಿನ ಖರೀದಿಸಿದ ವಸ್ತುಗಳು ಅಕ್ಷಯವಾಗಿ ಹೆಚ್ಚಾಗುತ್ತವೆ. ಹಾಗಾಗಿ ಚಿನ್ನ, ಬೆಳ್ಳಿ, ಮನೆ, ಜಮೀನು ಅಥವಾ ಹೊಸ ವಸ್ತುಗಳನ್ನು ಖರೀದಿಸುವವರು ಏಪ್ರಿಲ್ 19ರಂದು ಖರೀದಿಸಬಹುದು. ಪೂಜೆ ಮಾಡುವುದಾದರೆ ಬೆಳಿಗ್ಗೆ ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸಿ ದೇವರ ಮುಂದೆ ದೀಪ ಹಚ್ಚಿ ಲಕ್ಷ್ಮೀದೇವಿ ಮತ್ತು ವಿಷ್ಣುವಿಗೆ ಭಕ್ತಿಯಿಂದ ಪೂಜೆ ಮಾಡಿ ಹೂವು, ಹಣ್ಣುಗಳನ್ನು ಅರ್ಪಿಸಿ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಜಪಿಸಬೇಕು. ಜೊತೆಗೆ ಸಾಧ್ಯವಾದಷ್ಟು ದಾನ ಮಾಡಬೇಕು. ಪೂಜೆ ಮಾಡಲು ಏಪ್ರಿಲ್ 19ರಂದು ಬೆಳಿಗ್ಗೆ 10:49 ನಂತರ ಯಾವುದೇ ಸಮಯ ಶುಭವಾಗಿದ್ದು, ಏಪ್ರಿಲ್ 20ರಂದು ಬೆಳಿಗ್ಗೆ 7:15 ಒಳಗೆ ಪೂಜೆ ಮಾಡಬಹುದು. ಬ್ರಹ್ಮ ಮುಹೂರ್ತದಲ್ಲಿ ಮಾಡಿದ ಪೂಜೆ ಇನ್ನೂ ಹೆಚ್ಚಿನ ಫಲ ನೀಡುತ್ತದೆ. ಈ ದಿನ ಒಳ್ಳೆಯ ಕೆಲಸಗಳನ್ನು ಮಾಡುವುದು, ದಾನ ಮಾಡುವುದು ಮತ್ತು ಭಕ್ತಿಯಿಂದ ದೇವರನ್ನು ಆರಾಧಿಸುವುದು ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಂಪತ್ತನ್ನು ತರುತ್ತದೆ. ಆದರೆ ಜಗಳ, ಕೆಟ್ಟ ಮಾತುಗಳು ತಪ್ಪಿಸಬೇಕು. ಈ ಒಂದು ದಿನ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಯನ್ನು ತರುತ್ತದೆ. ಆದ್ದರಿಂದ ಭಕ್ತಿಯಿಂದ ಆಚರಿಸಿ. ಈ ವರ್ಷದ ಅಕ್ಷಯ ತೃತೀಯ ನಿಮ್ಮ ಎಲ್ಲ ಜೀವನದಲ್ಲಿ ಎಲ್ಲ ಕೆಲಸಗಳು ಯಶಸ್ವಿಯಾಗಲಿ ಅಂತ ಹಾರೈಸುತ್ತೇನೆ. ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.